ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ದೀಪತ್ತೂನ್ ಅಂತಾರೆ ಅದಕ್ಕೆ. ತಮಿಳಿನಲ್ಲಿ ದೀಪತ್ತೂನ್ ಅಂದರೆ ದೀಪದ ಸ್ತಂಭ ಅಂತ. ಆ ಸ್ತಂಭದ ಮೇಲೆ ಇರುವಂಥ ಒಂದು ದೊಡ್ಡದಾದಂಥ ಪ್ರಣತಿಯಲ್ಲಿ ದೀಪವನ್ನು ಹಚ್ಚುವ ಕಾರ್ಯಕ್ರಮ ಕಾರ್ತಿಕ ಮಾಸದಲ್ಲಿ ಅತ್ಯಂತ ಸಾಂಪ್ರದಾಯಿಕವಾದಂಥ ಆಗಮಶಾಸ್ತ್ರ ಇರುವಂಥ ದೇವಸ್ಥಾನ ಅದು. ಈ ತಮಿಳ್ನಾಡಿನಲ್ಲಿ ಮುರುಗನ್ ಟೆಂಪಲ್ ಅಂದರೆ ಮುರುಗನ್ ಕೋವಿಲ್ ಅಂತ ಕರ್ತಾರೆ. ಕೋವಿಲ್ ಅಂದರೆ ಟೆಂಪಲ್, ದೇವಸ್ಥಾನ. ಆ ಮುರುಗನ್ ಬಗ್ಗೆ ತಮಿಳ್ನಾಡಿನ ಜನರಿಗೆ ನಿಲ್ಲದ ಹಾಗೆ ಆರಾಧ್ಯ ದೈವ ಆತ. ತಮ್ಮ ಎಲ್ಲ ಹರಕೆಗಳನ್ನು ತೀರಿಸೋದು ಮುರುಗನಿಗೆ ತೀರಿಸ್ತಾರೆ. ನಾವು ಸುಬ್ರಹ್ಮಣ್ಯ ಅಂತ ಕರಿತೀವಿ, ಕಾರ್ತಿಕೇಯ ಅಂತ ಕರೀತಾರೆ. ಆತನ ಬಗ್ಗೆ ವಿಶೇಷ ಆರಾಧ್ಯ ದೈವ ಆತ. ಆ ದೇವಸ್ಥಾನ 1,500 ವರ್ಷಗಳಷ್ಟು ಹಳೆಯ ದೇವಸ್ಥಾನ ಅದು. ಬೆಟ್ಟದ ತಪ್ಪಲಲ್ಲಿದೆ. ಸ್ವತಃ 1923ರಲ್ಲಿ ತೀರ್ಮಾನ ಆಗಿ ಇಡೀ ಬೆಟ್ಟ ಕೂಡ ಹಿಂದೂ ದೇವಸ್ಥಾನಕ್ಕೆ ಸೇರಬೇಕು ಅಂತ ಹೇಳಿದೆ. ಪಕ್ಕದಲ್ಲಿ ದರ್ಗಾ ಮತ್ತು ದರ್ಗಾಕ್ಕೆ ಹೋಗುವಂಥ ಜಾಗ ಬಿಟ್ಟು ಬಾಕಿ ಎಲ್ಲ ಹಿಂದೂ ದೇವಸ್ಥಾನದ್ದು ಅಂತ ಹೇಳ್ತಾರೆ. ಇಂಥ ಎಲ್ಲ ಹಿನ್ನೆಲೆ ಇಟ್ಕೊಂಡಂಥ ದೇವಸ್ಥಾನದಲ್ಲಿ ಸ್ವತಃ ಕೋರ್ಟ್ ಆರ್ಡರ್ ಮಾಡಿದೆ, ಆ ದೀಪತ್ತೂನಲ್ಲಿ ನೀವು ದೀಪವನ್ನು ಬೆಳಗಿ, ಕಾರ್ತಿಕ ದೀಪವನ್ನು ಬೆಳಗಿ ಅಂತ ಹೇಳಿದೆ. ಆ ಹೇಳಿದ್ದಕ್ಕೆ ಅದನ್ನು ಪಾಲಿಸಲಿಕ್ಕೆ ಅಲ್ಲಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ತಯಾರಾಗೋದಿಲ್ಲ. ಯಾಕೆಂದರೆ ಆತ DMK ಕಡೆ. DMK ಅವ್ರಿಗೆ ಈ ಸಲ ಭಾಳ ದೊಡ್ಡದಾದಂಥ ಕಸಿವಿಸಿ ಶುರುವಾಗ್ಬಿಟ್ಟಿದೆ ತಮಿಳ್ನಾಡಿನ ಸರ್ಕಾರದಲ್ಲಿ. ಏನಂದರೆ ಬೆಳಗ್ಗೆ ಎದ್ರೆ ಅವ್ರ ಮೇಲೆ ನಿರಂತರವಾದಂಥ ದಾಳಿಯನ್ನು ಒಂದು ಕಡೆಯಿಂದ AIADMK ಮಾಡುತ್ತೆ, ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ನಮಗೇನಾಗ್ಬಿಟ್ಟಿದೆ ಅಂದರೆ, ಯಾವಾಗ ನಮ್ಮ ಅಣ್ಣಾಮಲೈ ಅವರು ಅಲ್ಲಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಡೆ ಬಂದರು, ಅದಾದಮೇಲೆ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ನಾವು ವರದಿ ಮಾಡಿಲ್ಲ, ನಡೀತಾ ಇರೋದ್ರ ಬಗ್ಗೆ ನಾವೆಲ್ಲಿಯೂ ಹೆಚ್ಚು ವಿಷಯವನ್ನು ನಾವು ಸಂಗ್ರಹ ಮಾಡೋದೇ ಇಲ್ಲ. ನಯನಾರ್ ನಾಗೇಂದ್ರನ್ ಅಂತ ಈಗ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿಗೆ. ನಯನಾರ್ ನಾಗೇಂದ್ರನ್ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು. ಆಮೇಲೆ ಎಡಪ್ಪಾಡಿ ಪಳನಿಸ್ವಾಮಿ AIADMKನ ಕಾರ್ಯದರ್ಶಿ. ಇವರಿಬ್ಬರು ಯಾವ ರೀತಿ ಮುಗಿಬಿದ್ದಿದ್ದಾರೆ DMK ಮೇಲೆ ಅಂದರೆ, ಬೆಳಗ್ಗೆ ಎದ್ದರೆ ಇವರ ಭ್ರಷ್ಟಾಚಾರವನ್ನು ಬಯಲಿಗೆಳಿತಾ ಇದ್ದಾರೆ. ಬೆಳಗ್ಗೆ ಎದ್ದರೆ ಇವರು ಯಾವ ಆಮಿಷಗಳನ್ನು ಒದ್ದಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಜನರನ್ನು ಮೋಸ ಮಾಡಿದ್ರು ಅದೆಲ್ಲವನ್ನು ಬೆಳಕಿಗೆ ತರ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ್ದು ನೋಡಬೇಡಿ, ತಮಿಳ್ನಾಡಿನಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ನೀವು ಅಭ್ಯಾಸ ಮಾಡಿಬಿಟ್ರೆ ನಿಜಕ್ಕೂ ತಳಮಳಗೊಂಡಿದ್ದು DMK. MK ಸ್ಟಾಲಿನ್ ಇದನ್ನು ಬಳಸಿಕೊಂಡು ಹೇಗಾದರೂ ಮಾಡಿ ಈ ಹಿಂದುತ್ವದ ಅಲೆಯಲ್ಲಿ ಬರಬಾರ್ದು ಅಂತ ಈ ರೀತಿಯಾದಂಥ ಕಿರುಕುಳವನ್ನು ಕೊಡ್ತಾರೆ. ಅಲ್ಲಿರುವಂಥ ಜಸ್ಟಿಸ್ ಮಾಡಿರುವ ಆರ್ಡ್ರನ್ನೇ ಕೂಡ ಇಂಪ್ಲಿಮೆಂಟ್ ಮಾಡಲಾರದೆ ಹೋಗ್ತಾರೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ನೋಡಿ ಹೇಗಿದೆ, ಒಂದು ದೀಪಸ್ತಂಭದಲ್ಲಿ ದೀಪ ಹಚ್ಚಿಬಿಟ್ರೆ ಕೆಲಸನೇ ಮುಗಿದೋಗೋದು. ಆದರೆ ಮುಸಲ್ಮಾನರನ್ನು ಓಲೈಸಬೇಕು ಮತ್ತು ಜಾತಿ ರಾಜಕಾರಣ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಕೋರ್ಟ್ ಆರ್ಡರ್ ಪ್ರಕಾರ ನಾವು ದೀಪತ್ತೂನಲ್ಲಿ ದೀಪವನ್ನು ಬೆಳಗ್ಬಿಟ್ರೆ ಕಾರ್ತಿಕ ದೀಪಂ ಅಂತ ಹೇಳ್ತಾರೆ, ಅದನ್ನು ಬೆಳಗಿದ್ದೇ ಆಗಿಬಿಟ್ರೆ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲಿ ಲಾಭ ಆಗತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ದೀಪವನ್ನು ಬೆಳಗಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. 10 ಜನ ಹೋಗಿ ಬೆಳಗಿ ಅಂತ ಕೊನೆಗೆ ಆರ್ಡರ್ ಮಾಡಿರ್ತಾರೆ ಜಡ್ಜ್ ಸ್ವಾಮಿನಾಥನ್ ಅಂತೇಳಿ, ಮಡ್ರಾಸ್ ಹೈಕೋರ್ಟಿನ ಮದುರೈ ಬೆಂಚಿನ ಜಡ್ಜ್. 6 ಗಂಟೆವರೆಗೂ ಕಾಯ್ತಾರೆ. 6 ಗಂಟೆ 5 ನಿಮಿಷ ಆದಮೇಲೆ ಅವ್ರ ಮೇಲೆ ಕಂಟೆಂಪ್ಟ್ ಆರ್ಡರ್ ಆಗುತ್ತೆ. ಅದಾದಮೇಲೆ ಇವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಈಗ ನೋಡಿದರೆ ಸಂಸತ್ತಿನಲ್ಲಿ ಈಗ ಇವರ ಮೇಲೆ ಮಹಾಭಿಯೋಗವನ್ನು ತರಬೇಕು, ಇಂಪೀಚ್ಮೆಂಟ್ ಮಾಡಬೇಕು ಅಂತ DMK ಸರ್ಕಾರದ MPಗಳು ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಸಹಿ ಹಾಕಿ ಪತ್ರವನ್ನು ಕೊಟ್ಟಿದ್ದಾರೆ ಲೋಕಸಭಾ ಸ್ಪೀಕರ್ ಹತ್ರ. ಹಾಗಾದರೆ ತಮಿಳ್ನಾಡಿನ ರಾಜಕೀಯದಲ್ಲಿ ನಡೀತಾ ಇರೋದೇನು? ತಮಿಳ್ನಾಡಿನಲ್ಲಿ ಈ ಬಾರಿಯ ಚುನಾವಣೆ ಇದೆಯಲ್ಲ, ಇದು ನಿರ್ಣಾಯಕವಾದಂಥ ಚುನಾವಣೆ. ಈ ಬಾರಿಯ ಚುನಾವಣೆ ಇದೆಯಲ್ಲ, DMKಯ ಮಗ್ಗುಲನ್ನು ಮುರಿಯಬಲ್ಲಂಥ ಚುನಾವಣೆ. ಏಕೆಂದರೆ ಈ ಹಿಂದೆ ಎಡಪ್ಪಾಡಿ ಪಳನಿಸ್ವಾಮಿ ಕಳೆದ ಬಾರಿ ಸೋತ ಸಂದರ್ಭದಲ್ಲಿ 66 ಸೀಟುಗಳನ್ನು ತಗೊಂಡು ಹೊರಗಡೆ ಬಂದಿದ್ದರು ಅವರು. ಅದಕ್ಕಿಂತ ಮುಂಚೆ ಗುಡ್ ಗವರ್ನೆನ್ಸ್ ಅನ್ನುವಂಥ ಹೆಸರನ್ನು ತೆಗೆದುಕೊಂಡು ಸರ್ಕಾರವನ್ನು ನಡೆಸಿದಂಥ ಮನುಷ್ಯ. ಜೊತೆಗೆ ವಿರೋಧ ಪಕ್ಷದ ನಾಯಕನಾದ ಸಂದರ್ಭದಲ್ಲಿ ಸರ್ಕಾರವನ್ನು ನಿರಂತರವಾಗಿ ಹಣಿಯುವುದರಲ್ಲಿ ನಿಸ್ಸೀಮನಾದ ಮನುಷ್ಯ. ಅಮಿತ್ ಶಾ ತೀರ್ಮಾನ ಮಾಡ್ತಾರೆ, ಎಡಪ್ಪಾಡಿ ಅಲ್ಲಿದೊಂದು ಭಾಳ ದೊಡ್ಡ ಸಮಸ್ಯೆ ಇದೆ. ಏನಪ್ಪ ಅಂತಂದರೆ, ಈ ತಮಿಳ್ನಾಡಿನ ರಾಜಕೀಯದ ವಿಚಿತ್ರ ಏನಪ್ಪ ಅಂತಂದರೆ, ಅಲ್ಲಿ ಸ್ಥಳೀಯರಾಗಿರಬೇಕು ಮತ್ತು ಇಲ್ಲಿ ರಾಜಕೀಯ ಮಾಡಿ ಅವ್ರಿಗೆ ಅಭ್ಯಾಸ ಇರಬೇಕು. ಅಲ್ಲಿ ತುಂಬ ಉಪಜಾತಿಗಳಿರುವಂಥ ರಾಜ್ಯ ಅದು.
ಆ ಉಪಜಾತಿಗಳಿಗೆ ಪ್ರತಿ ಉಪಜಾತಿಗೂ ಒಬ್ಬ ನಾಯಕ, ಅವನದೇ ಆದಂಥ ಒಂದು ಸಣ್ಣ ಪಕ್ಷ. ಒಂದು 15-20 ಸಣ್ಣ ಸಣ್ಣ ಪಕ್ಷಗಳು ತಮಿಳುನಾಡಿನಲ್ಲಿ ಬೇರು ಬಿಟ್ಬಿಟ್ಟಿದ್ದಾವೆ. ಅವ್ರು ಯಾರು ಹೆಚ್ಚಿನ ಸ್ಥಾನಗಳನ್ನು ತರಲಾರರು. ಆದರೆ ಮುಖ್ಯವಾಹಿನಿಯಲ್ಲಿರುವಂಥ ದೊಡ್ಡ ಪಕ್ಷವನ್ನು ಸೋಲಿಸುವುದರಲ್ಲಿ ಅವರು ನಸೀಬರು. ಭಾರತೀಯ ಜನತಾ ಪಾರ್ಟಿಯ ಸಮಸ್ಯೆ ಏನಪ್ಪ, ಇರೋದೊಂದು ರಾಷ್ಟ್ರೀಯ ಪಕ್ಷ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ಅವರು ಸ್ಥಳೀಯ ಅಸ್ಮಿತೆಯನ್ನು ಹೊಂದಿಲ್ಲ, ಸ್ಥಳೀಯ ಭಾಷೆಯ ಜೊತೆ ಅವರು ಬೆರೆಯೋದಿಲ್ಲ ಅನ್ನುವಂಥ ಭಾಳ ದೊಡ್ಡದಾದಂಥ ಅದರ ಮೇಲೆ ಒಂದು ಲೋಪವನ್ನು, ಅದರ ಮೇಲೆ ಒಂದು ಕಳಂಕವನ್ನು ಹೊರಿಸುವಂಥ ನಿರಂತರವಾದ ಪ್ರಯತ್ನ ನಡೀತಾ ಇತ್ತು. ಮೊದಲ ಬಾರಿಗೆ ಕೆ ಅಣ್ಣಾಮಲೈಯವರು ಅದನ್ನು ಹೋಗಲಾಡಿಸರು. ಹೆಣ್ಣು ಮಕ್ಕಳಂತ ಮಾಡಿ, ನಾವು ಸ್ಥಳೀಯರೇ, ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ನರೇಂದ್ರ ಮೋದಿ ಅವರು ದಿಲ್ಲಿಯಲ್ಲಿದ್ದರೆ ನಾವು ನಿಮ್ಮ ಪರವಾಗಿ ನಿಮ್ಮ ಜೊತೆ ಇದ್ದೀವಿ ಅಂತ. ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಈತನದು ಒಂದೇ ಜಾತಿ, ಆದ್ದರಿಂದ ಇಬ್ಬರು ನಾಯಕರು ಒಂದೇ ಜಾಗದಲ್ಲಿ ಒಂದೇ ಪಕ್ಷದಲ್ಲಿ ಮುಖ್ಯವಾಹಿನಿಯಲ್ಲಿ ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಈ ಕಡೆ ನಯನಾರ್ ನಾಗೇಂದ್ರನ್ ಇವರಿಬ್ಬರನ್ನು ಜೋಡಿಸಿ ಈಗ ರಾಜಕೀಯದ ಆಟವನ್ನು ಭಾರತೀಯ ಜನತಾ ಪಾರ್ಟಿ ತಮಿಳುನಾಡಿನಲ್ಲಿ ಆಡ್ತಾ ಇದೆ. ಹಾಗಾದರೆ ಅಣ್ಣಾಮಲೈಯವರ ಪಾತ್ರ ಏನು? ಅಣ್ಣಾಮಲೈಯವ್ರನ್ನ ಸಂಪೂರ್ಣವಾಗಿ ಪಕ್ಷದಿಂದ ನೇಪಥ್ಯಕ್ಕೆ ಸರಿಸಿಬಿಟ್ರ? ನಿಮಗೆ ಅಚ್ಚರಿ ಆಗಬಹುದು. ನಿನ್ನೆ ನಯನಾರ್ ನಾಗೇಂದ್ರನ್ ಅವರು ಬಂಧಿಸಲಾಗತ್ತೆ. ಅಲ್ಲಿ ದೀಪತ್ತೂನಲ್ಲಿ ದೀಪ ಬೆಳಗಲೇಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾವುದೇ ಗಲಾಟೆ ಇಲ್ಲ, ಅರಾಜಕತೆ ಇಲ್ಲ, ದೊಂಬಿ ಇಲ್ಲ, ಬೆಂಕಿ ಹಚ್ಚೋದಿಲ್ಲ, ಏನಿಲ್ಲ, ಪ್ರತಿಭಟನೆ ಅಷ್ಟೇ. DMK ಸರ್ಕಾರ ಅವ್ರನ್ನ ಬಂಧಿಸತ್ತೆ. ಬಂಧಿಸಿದ ಸಂದರ್ಭದಲ್ಲಿ ಸ್ವತಃ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಅಣ್ಣಾಮಲೈಯವರು ಸಭೆಯನ್ನು, ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರದ ದುಡ್ಡಾವರ್ತನೆಯನ್ನು ಪ್ರತಿಭಟಿಸ್ತಾರೆ. ಅದರ ವಿರುದ್ಧ ಭಾಳ ದೊಡ್ಡದಾದಂಥ ಖಂಡನೆಯನ್ನು ಮಾಡ್ತಾರೆ. ಜೊತೆಗೆ ಇಷ್ಟೂ ಕಾರ್ಯಕರ್ತರನ್ನು ಸೇರಿಸ್ಕೊಂಡು ಬೀದಿಗಿಳಿದು ಹೋರಾಟಕ್ಕೆ ಎಳೀತಾರೆ. ಅಂದರೆ ಯಾವ ಅಣ್ಣಾಮಲೈ ತಮಿಳುನಾಡು ರಾಜಕಾರಣದಿಂದ ಹೊರಗಡೆ ಹೋದರು ಅಂತ ಏನು ನಾವು ಅಂದ್ಕೊಂಡಿದ್ವಿ, ಅದಕ್ಕೆ ತದ್ವಿರುದ್ಧವಾಗಿ ಅವರನ್ನು ಸೇರಿಸಿಕೊಂಡು ರಾಜಕೀಯ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಹಾಗಾದರೆ ಈಗ ಬರುವ ಚುನಾವಣೆಯಲ್ಲಿ ಈ DMK ಪಾತ್ರ ಏನು? DMK ಭಾರತೀಯ ಜನತಾ ಪಾರ್ಟಿ ಅವರಿಗೆ ನುಂಗಲಾರದ ತುತ್ತಾಗಿದೆ. ಎರಡನೇದಾಗಿ ಅಲ್ಲಿರುವಂಥ ಒಂದು ವ್ಯವಸ್ಥೆಯಲ್ಲಿ ಹೇಗಿದೆ ಅಂದರೆ, ಒಂದು ಸಲ DMK, ಒಂದು ಸಲ AIADMK, ಒಂದು ಸಲ DMK, ಸಲ AIADMK ಬರುವಂಥ ಪರಿಪಾಠ ಮುಂಚೆ ಇತ್ತು. ಎಲ್ಲಿ AIADMK ಭಾರತೀಯ ಜನತಾ ಪಾರ್ಟಿಯ ಸಖ್ಯವನ್ನು ಮಾಡಿಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿಬಿಡುತ್ತೋ, ತಮ್ಮ ಆಡಳಿತ ವಿರೋಧಿ ಅಲೆಯನ್ನು ಬಳಸ್ಕೊಂಡು ಬಿಡುತ್ತೋ ಅನ್ನುವಂಥ ಭಯ DMKಯನ್ನು ಕಾಡ್ತಾ ಇದೆ, MK ಸ್ಟಾಲಿನನ್ನು ಕಾಡ್ತಾ ಇದೆ. MK ಸ್ಟಾಲಿನ್ಗಿರುವಂಥ ಏಕಮೇವ ಗುರಿ ಏನಪ್ಪ ಅಂದರೆ, ಆತನಿಗೀಗ ಆರೋಗ್ಯ ಇಲ್ಲ. ಸ್ವತಃ ವೇದಿಕೆಯ ಮೇಲೆ ಜಾಸ್ತಿ ಹೊತ್ತು ನಿಲ್ಲಿಕ್ಕೆ ಕೂಡ ಅವ್ರಿಗೆ ಆಗ್ತಾಯಿಲ್ಲ. ಇದ್ದಕ್ಕಿದ್ದ ಹಾಗೆ ಸ್ಥಿಮಿತವನ್ನು ಕಳ್ಕೊತಾರೆ, ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದುಬಿಡ್ತಾರೆ. ಈ ಸ್ಥಿತಿಯಲ್ಲಿ ತಮ್ಮ ಮಗನಾದ ಉದಯನಿಧಿ ಸ್ಟಾಲಿನನ್ನು ಹೇಗಾದರೂ ಮಾಡಿ ನಾಯಕನನ್ನಾಗಿ ಬಿಂಬಿಸಬೇಕು, ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ಯೋಜನಾ ಖಾತೆ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಬೇರೆ ಕೊಟ್ಟಿದ್ದಾರೆ. ಆತನ ಸಮಸ್ಯೆ ಏನು? ಉದಯನಿಧಿ ಸ್ಟಾಲಿನ್ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬೇಕು ಅಂತಂದರೆ ಹಿಂದೂಗಳನ್ನು ನಿರಂತರವಾಗಿ ನಾನು ಹಳಿಯಬೇಕು, ಅವಹೇಳನ ಮಾಡಬೇಕು, ಇನ್ಸಲ್ಟ್ ಮಾಡಬೇಕು ಅಂತ ಆತನದ ರಾಜಕೀಯದ ಅಜೆಂಡಾ. ದುರಂತ ಅಂದರೆ, ತಮಿಳುನಾಡಿನ ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋದು ಹಿಂದೂಗಳದು. ಉಪಜಾತಿಗಳಿದ್ದಾವೆ, ಬೇರೆ ಬೇರೆ ಜಾತಿಗಳು ಇದ್ದಾವೆ, ಪಂಗಡಗಳಿದ್ದಾವೆ, ಸಮುದಾಯಗಳಿದ್ದಾವೆ. ಆದರೆ ಮುಸಲ್ಮಾನರ ಬಾಹುಳ್ಯ ಪಶ್ಚಿಮ ಬಂಗಾಳದಲ್ಲಿದ್ದ ಹಾಗಿಲ್ಲ. 6-7% ಮಾತ್ರ ಅಲ್ಲಿ ಮುಸಲ್ಮಾನರಿರೋದು. ಕ್ರಿಶ್ಚಿಯನ್ನರ ಸಂಖ್ಯೆ ಜಾಸ್ತಿ ಇದೆ. ಏಕೆಂದರೆ MK ಸ್ಟಾಲಿನ್ನವರ ಪಕ್ಷವೇ ಮತಾಂತರಕ್ಕೆ ಯಾವಾಗಲೂ ನಿರಂತರವಾಗಿ ಅದರ ಮೇಲೆ ಹವಿಸ್ಸನ್ನು ಹಾಕ್ತಾ ಇರುತ್ತೆ, ಅದರ ಯಜ್ಞದಲ್ಲಿ ಪಾಲ್ಗೊಳ್ತಾ ಇರುತ್ತೆ, ಅಲ್ಲಿ ಮತಾಂತರ ಆಗಲಿಕ್ಕೆ ವ್ಯಾಪಕವಾದ ಅವಕಾಶ ಮಾಡಿಕೊಡ್ತಾ ಇರುತ್ತೆ. ಹೀಗಿರುವಾಗ ಈ ಉದಯನಿಧಿ ಸ್ಟಾಲಿನ್ನು ನಾಯಕನಾಗಿ ಹೊರಹೊಮ್ಮಬೇಕು ಅಂತಂದರೆ ಸಂಘಟನಾ ಚಾತುರ್ಯವನ್ನು ಮೆರೆಯಬೇಕು, ಜೊತೆಗೆ ಪಕ್ಷವನ್ನು ಮುನ್ನಡೆಸುವಂಥ ಸಾರಥ್ಯವನ್ನು ಹೊಂದುವಂಥ ನಾಯಕತ್ವದ ಗುಣ ಇರಬೇಕು. ಈತನ ಚೇಲಾಗಳು ಈತನ ಹೆಸರು ಹೇಳ್ಕೊಂಡು ಜೈ ಉದಯನಿಧಿ ಸ್ಟಾಲಿನ್, ಜೈ ಉದಯನಿಧಿ ಹೇಳ್ಕೊಂಡು ಓಡಾಡ್ತಾರೆ. ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸುಮಾರು 12 ಜನ ಉದಯನಿಧಿ ಸ್ಟಾಲಿನ್ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಮೊನ್ನೆ ಲೋಕಸಭಾ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಅದನ್ನು ನೋಡಿದರೆ ಎಲ್ಲರಿಗೂ ಏನು ಅನಿಸುತ್ತೆ, ಈತ ದೊಡ್ಡ ನಾಯಕನಾಗಿ ಹೊರಹೊಮ್ಮಿದ್ದಾನೆ ಅಂತ. ಅವರೆಲ್ಲರೂ ಕೂಡ ಈ ಗುಲಾಮಿ ಮನಸ್ಥಿತಿಯ ಚೇಲಾಗಳೇ ವಿನಃ ಉದಯನಿಧಿ ಸ್ಟಾಲಿನ್ನ ನಾಯಕತ್ವದ ಸಂಕೇತವಾಗಿ ಅವರು ಹೊರಹೊಮ್ಮಲಾರರು. ಉದಯನಿಧಿ ಸ್ಟಾಲಿನ್ಗೆ ಎಲ್ಲಿ ತನ್ನ ಅರಸೊತ್ತಿಗೆ ನಡೆಯುತ್ತೋ, ಎಲ್ಲಿ ವಿಜೃಂಭಣೆ ಇರುತ್ತೋ, ಎಲ್ಲಿ ತನ್ನನ್ನು ಮೆರೆಸ್ತಾರೋ ಅಲ್ಲಿ ಹೋಗಿ ನಿಲ್ಲುವುದರಲ್ಲಿ ಈತ ನಿಸ್ಸೀಮ.
ಈತ ಎಲ್ಲಿ ಸಮಸ್ಯೆ ಇತ್ತೋ ಅಲ್ಲಿ ಜನರ ಮಧ್ಯೆ ಹೋಗಲಾರ. ಈತನಿಗೆ ಸೆಲ್ಫಿ ತೆಗೆಸ್ಕೊಳ್ಳೋದು, ಸಿನಿಮಾ ನಾಯಕರ ಜೊತೆ ಓಡಾಡೋದು, ವಿದೇಶ ಪ್ರವಾಸ ಮಾಡೋದು, ಇದ್ದಕ್ಕಿದ್ದ ಹಾಗೆ ಸಿನಿಮಾ ನೋಡ್ಲಿಕ್ಕೆ ಹೋಗ್ಬಿಡೋದು, ಇದು ಈತನ ಖಯಾಲಿಗಳು. ಉದಯನಿಧಿ ಸ್ಟಾಲಿನ್, ಎಂ ಕೆ ಸ್ಟಾಲಿನ್ನ ಮಗ. ಇನ್ನೊಬ್ಬ ಇದ್ದಾನೆ ವಿಜಯ್ ಜೋಸೆಫ್ ಅಂತ, ಈಗ ಹೊಸದಾಗಿ ಬಂದಿರುವಂಥ ಪಕ್ಷ TVS ಪಕ್ಷ. ಈತನ ಸಮಸ್ಯೆ ಏನು ವಿಜಯ್ ಜೋಸೆಫ್ ಅಂದರೆ, ಈತ ಯಾರು ಓಟನ್ನು ಹೊಡಿತಾನೆ ನೋಡಿ. ತಮಿಳ್ನಾಡಿನ ಅಸ್ಮತಿಯ ಹೆಸರಲ್ಲಿ ಎಂ ಕೆ ಸ್ಟಾಲಿನ್ನು ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಗೆ ಹಿಂದುಳಿದ ವರ್ಗದವರು ಮತ್ತು ಬಡತನದಲ್ಲಿರುವವರು, ಅವರು ಮೇನ್ ವೋಟರ್ಸ್. ಅವರಿಗೆ ಅತಿ ಹೆಚ್ಚು ಸಾಕ್ಷರರು, ಮಧ್ಯಮ ವರ್ಗೀಯರ ಮೇಲೂ ಅತ್ಯುತ್ತಮ ವರ್ಗದಲ್ಲಿರುವಂಥ ಜನ, ಅವರ್ಯಾರು ಎಂ ಕೆ ಸ್ಟಾಲಿನ್ಗೆ ಮತ ಹಾಕಲಾರು. ಹಿಂದುಳಿದ ವರ್ಗ, ದಲಿತ ವರ್ಗ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋ ಜನ, ಅವರು ಈತನ ವೋಟ್ ಬ್ಯಾಂಕ್. ಜೊತೆಗೆ ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರು. ಈ ವಿಜಯ್ ಜೋಸೆಫ್ ಇದಲ್ಲ, ದಳಪತಿ ಅಂತ ಕರೀತಾರೆ ಈತನಿಗೆ. ಈತನ ಫ್ಯಾನ್ ಫಾಲೋಯಿಂಗ್ ಹೇಗಿದೆ, ಈತ ಇನ್ನಿಲ್ಲದ ಹಾಗೆ ಜನರನ್ನು ಆಕರ್ಷಿಸಬಲ್ಲ. ದೊಡ್ಡ ಸ್ಟಾರ್ ಆಗಿರುವುದರಿಂದ ಸ್ವಾಭಾವಿಕವಾಗಿ ಈತನ ಸಭೆಗೆ ಲಕ್ಷಗಟ್ಟಲೆ ಜನ ಬರ್ತಾರೆ. ಕಾಲ್ತುಳಿತದಿಂದ ಸಾವಾಗಿದ್ದನ್ನು ನೀವು ನೋಡಿದ್ದೀರಿ. ಈತನಿಗೆ ಯುವಕರು ಯುವತಿಯರು ಈತನ ಹಿಂದೆ ಬರ್ತಾರೆ. ಎರಡನೇದಾಗಿ ಈತ ವೃದ್ಧರಿದಾರಲ್ಲ, ವೃದ್ಧರನ್ನು ಆಕರ್ಷಿಸಬಲ್ಲಂಥ ವ್ಯಕ್ತಿ ಈತ ಯಾರು ಓಟನ್ನು ಹೊಡಿತಾನೆ, ಈತ ಓಟನ್ನು ಹೊಡೆಯೋದು DMK ಓಟ್ಗಳನ್ನು ಹೊಡಿತಾನೆ. ಮಜಾ ನೋಡಿ, ಇಲ್ಲಿ ಕಾಂಬಿನೇಷನ್ ಹೇಗಿದೆ ಅಂತಂದರೆ, DMK ಯಾವ ಓಟ್ಗಳ ಮೇಲೆ ನಿರ್ಭರ ಆಗಿದೆಯೋ ಆ ಜನ ವಿಜಯ್ ಜೋಸೆಫಿಂದ ಆಕರ್ಷಿತರಾಗಿದ್ದಾರೆ. ಅವರೆಲ್ಲ ಏನಾದರೂ ವಿಜಯ್ ಜೋಸೆಫ್ಗೆ ಮತ ಹಾಕಿದರೆ DMKಗೆ ಭಾಳ ದೊಡ್ಡ ನಷ್ಟ ಆಗುತ್ತೆ. ಹಾಗಾದರೆ ವಿಜಯ್ ಜೋಸೆಫ್ನ ಮೈನಸ್ ಪಾಯಿಂಟ್ಗಳೇನು, ಋಣಾತ್ಮಕ ಅಂಶಗಳೇನು ಅಂತ ನೋಡಿದರೆ, ವಿಜಯ್ ಜೋಸೆಫ್ಗೆ ಸಂಘಟನಾ ಚಾತುರ್ಯ ಇಲ್ಲ, ರಾಜಕೀಯ ಗೊತ್ತಿಲ್ಲ, ಆತನಿಗೆ ಸ್ಪಷ್ಟವಾದ ಸಿದ್ಧಾಂತಗಳಿಲ್ಲ. ಈಗ AIADMK ಮತ್ತು DMK ತಗೊಳ್ಳಿ, ಅವರು ದ್ರಾವಿಡ ಸಿದ್ಧಾಂತವನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾರೆ. ನಾವು ಹಿಂದಿಯ ವಿರೋಧ ಮಾಡ್ತೀವಿ ಅಂತಾರೆ, ಭಾರತ ಅನ್ನೋದನ್ನು ಒಪ್ಪೋದಿಲ್ಲ, ತಮಿಳುನಾಡನ್ನೇ ಪ್ರತ್ಯೇಕ ದೇಶ ಅಂತಾರೆ, ನಮ್ಮದೇ ಪ್ರತ್ಯೇಕ ಅಸ್ಮಿತೆ ಅಂತಾರೆ, ತಮಿಳು ಭಾಷೆಗಿಂತ ಬೇರೆ ಭಾಷೆ ನಮ್ಗೆ ಬೇಡ ಅಂತಾರೆ, ಹಿಂದಿ ಬರಬಾರ್ದು ಅಂತಾರೆ. ಈ ರೀತಿಯಾದಂಥ ವಿಷಪ್ರಾಶನವನ್ನು ನಿರಂತರವಾಗಿ ಜನರಿಗೆ ಮಾಡಿ ಸಂಪೂರ್ಣವಾಗಿ ಅವರ ಮನಸ್ಸನ್ನು ಕಲುಷಿತಗೊಳಿಸಿ ಅವರು ಅಲ್ಲಿಯೇ ಕೂಪಮಂಡೂಕರಾಗಿರುವ ಹಾಗೆ ರಾಜಕಾರಣ ಮಾಡ್ಕೊಂಡ್ಬಂದಿದ್ದಾರೆ. ಇಲ್ಲಿ ಈತ ಅಣ್ಣಾದೊರೈ ಬಗ್ಗೆ ಮಾತಾಡ್ತಾನೆ, ಪೆರಿಯಾರ್ ಬಗ್ಗೆ ಮಾತಾಡ್ತಾನೆ, ಜಯಲಲಿತಾ ಬಗ್ಗೆ ಮಾತಾಡ್ತಾನೆ. ವಿಜಯ್ ಜೋಸೆಫ್ಗೆ ಸ್ಪಷ್ಟವಾದಂಥ ನಿಲುವಿಲ್ಲ. ತಾನು ರಾಜಕೀಯಕ್ಕೆ ಬಂದ ಮೇಲೆ ಏನು ಮಾಡ್ತೇನೆ ಅನ್ನುವುದನ್ನು ಜನರಿಗೆ ಕನ್ವಿನ್ಸ್ ಮಾಡಿಕೊಡುವುದರಲ್ಲಿ ಆತ ವಿಫಲನಾಗಿದ್ದಾನೆ. ಇನ್ನು ಬೂತ್ ಮ್ಯಾನೇಜ್ಮೆಂಟು, ಟಿಕೆಟ್ ಮ್ಯಾನೇಜ್ಮೆಂಟು, ಇದ್ಯಾವುದು ಕೂಡ ವಿಜಯ್ ಜೋಸೆಫ್ಗೆ ಗೊತ್ತಿಲ್ಲ. ಆತ ಅಭಿಮಾನಿಗಳ ಸಂಘವೇ ನನ್ನ ರಾಜಕೀಯ ಪಕ್ಷ ಅಂತ ಆತ ಪರಿಭಾವಿಸಿದ್ದಾನೆ. ಅದೇ ಭ್ರಮೆಯಲ್ಲಿದ್ದಾನೆ. ಜನವರಿಯಲ್ಲಿ ಬೇರೆ ಆತನ ಇನ್ನೊಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಭಾಳ ದೊಡ್ಡ ಮಟ್ಟದಲ್ಲಿ ಅದು ವ್ಯಾಪಾರ ಕೂಡ ಆಗಿದೆ. ಸಿನಿಮಾ ನಟನಾಗಿ ಆತ ಯಶಸ್ವಿ ವ್ಯಕ್ತಿ, ಆದರೆ ರಾಜಕೀಯವಾಗಿ ಅತ್ಯಂತ ಅಪ್ರಬುದ್ಧವಾದಂಥ ವ್ಯಕ್ತಿ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು AIADMK ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಸ್ಪರ್ಧೆಯನ್ನಂತೂ ತಮಿಳುನಾಡಿನಲ್ಲಿ ಒಡ್ಡತ್ತೆ ಅನ್ನೋದು ಈಗಿರುವಂಥ ವಿದ್ಯಮಾನ. ಮತ್ತೇನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.